ಹರಿ ಓಂ ವೆಲ್ಕಮ್ ಬ್ಯಾಕ್ ಟು ಹನ್ವನ್ ಯೂಟ್ಯೂಬ್ ಚಾನಲ್. ಟುಡೇಸ್ ವ್ಲಾಗ್ ಹಾಕೋಕ್ಕಾಗಿರಲಿಲ್ಲ, ವೀಡಿಯೋಸ್ ಏನೂ ಹಾಕೋಕ್ಕಾಗಿಲ್ಲ, ಸ್ವಲ್ಪ ಹುಷಾರಿರಲಿಲ್ಲ ಅದಕ್ಕೋಸ್ಕರ. ಸೊ ಬೆಳಗ್ಗೆ ಎದ್ದು ಆ್ಯಸ್ ಯೂಶ್ವಲ್ ವರ್ಕ್ ಸ್ಟಾರ್ಟ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ಗಂತ ಕೋಕೋನಟ್ ಪಲಾವ್ ಮಾಡೋಣ ಅಂತೇಳಿ ತೆಂಗಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಹಾಗೆ ನೆನೆಸ್ಕೊಂಡಿರೋವಂಥ ಹುಣಸೆಹಣ್ಣು, ಸ್ವಲ್ಪ ಚಕ್ಕೆ, ಒಂದೇ ಒಂದು ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಕಡಿಮೆ ಮಸಾಲೆ ಹಾಕ್ಬಿಟ್ಟು ಟೊಮೊಟೊ ಇಲ್ಲದೆ ಮಾಡಿದ್ದು ತುಂಬ ಚೆನ್ನಾಗಿ ಬಂದಿತ್ತು. ಮಸಾಲ ಐಟಮ್ಮು ಜಾಸ್ತಿ ತಿಂದು ತಿಂದು ಸ್ವಲ್ಪ ಬೇಜಾರಾಗಿರುತ್ತೆ ಅನ್ನುವಾಗ ಸೊ ಈ ಥರ ಕಮ್ಮಿ ಬರೀ ಚಕ್ಕೆ ಮತ್ತು ನಾನು ಒಂದೇ ಒಂದು ಲವಂಗ ಮಾತ್ರ ಹಾಕ್ಕೊಂಡಿದ್ದೀನಿ. ಸ್ಪೈಸಸ್ ಏನು ಜಾಸ್ತಿ ಹಾಕ್ಕೊಂಡೇ ಇಲ್ಲ. ಸೊ ಕಮ್ಮಿ ಸ್ಪೈಸಸ್ಸಿಂದ ಟೊಮೊಟೊ ಇಲ್ಲದೆ ಬರೀ ಆನಿಯನ್ನು, ವೆಜಿಟೇಬಲ್ಸ್ ಹಾಕ್ಬಿಟ್ಟು ಪಲಾವ್ ಮಾಡಿರೋದು, ಕೋಕೋನಟ್ ಪಲಾವ್ ತುಂಬಾ ಚೆನ್ನಾಗಿತ್ತು. ಸೊ ಈಗ ನಾನು ವೆಜಿಟೇಬಲ್ಸ್ ಅಂತಂದರೆ ಕ್ಯಾರೆಟ್ ಮತ್ತು ಬೀನ್ಸ್ ಮಾತ್ರ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಮನೇಲಿ ಬೇರೆ ಯಾವುದಾದ್ರೂ ವೆಜಿಟೇಬಲ್ಸ್ ಇದ್ದರೆ ಪೊಟೊಟೊ, ಕಾಲಿಫ್ಲವರ್ ಯಾವುದಾದ್ರೂ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ರುಬ್ಕೊಂಡಿರುವಂಥ ಕೋಕೋನಟ್ ಪೇಸ್ಟ್ ಏನಿದೆ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಚೆನ್ನಾಗಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ, ಶುಂಠಿ, ಬೆಳ್ಳುಳ್ಳಿ ಇದೆಲ್ಲ ಇರುತ್ತಲ್ವ, ಆ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಬಾಡಿಸ್ಕೊಂಡು ಅದಾದಮೇಲೆ 2 ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ. ನಾನು 1 ಲೋಟ ಅಕ್ಕಿ ಅಲ್ಲಿ ರೈಸ್ ಬಾತ್ ಮಾಡ್ತಾ ಇರೋದು, ಅದಕ್ಕೋಸ್ಕರ 2 ಲೋಟ ನೀರು, ಒಂದು 1/4 ಟೀ ಸ್ಪೂನಷ್ಟು ಧನಿಯಾ ಪೌಡರು, ಗರಂ ಮಸಾಲ ಪೌಡರು, ಚಿಲ್ಲಿ ಪೌಡರು ಇಷ್ಟು ಮಾತ್ರ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡೆಲ್ಲ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. ನಾನು ಯಾವುದೇ ರೈಸ್ ಬಾತ್ ಮಾಡಲಿ ಕಲ್ಲುಪ್ಪೇ ಹಾಕ್ಕೊಳ್ಳೋದು. ಕಲ್ಲುಪ್ಪು ಹಾಕ್ಕೊಂಡ್ರೆ ನನಗೆ ಕರೆಕ್ಟಾಗಿ ಅಳತೆ ಸಿಗುತ್ತೆ ಅಂತ. ಸೊ ಕುದಿಯೋಕ್ಕೆ ಸ್ಟಾರ್ಟ್ ಆದಾಗ 1 ಲೋಟ ಅಕ್ಕಿ ಏನು ತೊಳ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಅಕ್ಕಿ ಹಾಕಿ ಎಲ್ಲ ಮಿಕ್ಸ್ ಮಾಡಿಕೊಂಡು 2 ವಿಷಲ್ಸ್ ತೊಗೊಂಡ್ರೆ ಕೋಕೋನಟ್ ಪಲಾವ್ ರೆಡಿ ಆಗುತ್ತೆ. ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನಾನು ಯಾವುದೇ ರೈಸ್ ಬಾತ್ ಮಾಡಲಿ ಜಾಸ್ತಿ ಗಟ್ಟಿಗೆ ಮಾಡಲ್ಲ, ಜಾಸ್ತಿ ಉರಿದ್ರಿಗೆ ಮಾಡಲ್ಲ, ಸ್ವಲ್ಪ ಮೆತ್ತಗೆ ಮಾಡೋದು. ಸೊ ಪೂಜೆ ನಾನು ಮಾಡೋವಾಗಿರಲಿಲ್ಲ, ನಮ್ಮ ಮನೆಯವ್ರು ಪೂಜೆ ಮಾಡಿಕೊಂಡು ರೆಡಿಯಾಗಿ ಪಲಾವ್ ತಿಂದು ಹೊರಟ್ರು. ಆ್ಯಕ್ಚುಲಿ ಪಲಾವ್ ತುಂಬಾ ಚೆನ್ನಾಗಿತ್ತು. ನೀವೊಮ್ಮೆ ಟ್ರೈ ಮಾಡಿಲ್ಲ ಅಂದರೆ ದಯವಿಟ್ಟು ಟ್ರೈ ಮಾಡಿ ನೋಡಿ. ತುಂಬ ಚೆನ್ನಾಗಿ ಬರುತ್ತೆ. ಕಮ್ಮಿ ಐಟಮಲ್ಲೇ ಚೆನ್ನಾಗಿರುವಂಥ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ. ಇದಕ್ಕೆ ಮೊಸರು ಬಜ್ಜಿ ಹಾಕ್ಕೊಂಡು ಟೇಸ್ಟ್ ಮಾಡಿ ನೋಡಿ, ಸೂಪರಾಗಿರುತ್ತೆ. ಸೊ ಆ್ಯಸ್ ಯೂಶ್ವಲ್ ಅವರೆಲ್ಲ ಹೋದ್ಮೇಲೆ ಧ್ವನಿ ನಿಬ್ಬರಿಸ್ಬಿಟ್ಟು ಈಗೇನು ಮತ್ತೆ ನಾನು ಧ್ವನಿ ಕೆಲಸ ಸ್ಟಾರ್ಟ್ ಆಗುತ್ತೆ. ನಮ್ಮ ಮನೆಯವ್ರು ಹೋದಾದ್ಮೇಲೆ ಹೇಳ್ತಾ ಇರಲಿಲ್ಲ, ಇವತ್ತು ಯಾಕೋ ತುಂಬ ಲೇಟಾಗಿ ಎದ್ದ ತಕ್ಷಣವೇ ಪಪ್ಪ ಅಂತ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಎವ್ರಿ ಡೇ ಧ್ವನಿ ಹೇಳೋದು ಅವ್ರ ಪಪ್ಪನ ಹೆಸರು ಹೇಳ್ಕೊಂಡೇ. ಅವ್ರ ಪಪ್ಪ ಫೋನ್ ಮಾಡಿಕೊಟ್ಟೆ, ಅವ್ರ ಅಪ್ಪಾಜಿ ಹತ್ರ ಮಾತಾಡಿ ಅವ್ಳು ರೆಡಿ ಮಾಡಿಸಿ ಅವಳನ್ನ ಸ್ಕೂಲಿಗೆ ಬಿಟ್ಟು ಬಂದು ನಾನು ಬ್ರೇಕ್ಫಾಸ್ಟ್ ಮಾಡಿ ಸ್ವಲ್ಪ ನನ್ನ ಸೂಟ್ ಕೇಸಲ್ಲಿ ಒಂದು ನನ್ನ ಮದುವೆ ಸೀರೆಗಳಿದ್ವು, ಅವನ್ನೆಲ್ಲವನ್ನೂ ಕೂಡ ತೆಗೆದ್ಬಿಟ್ಟು ಹೊರಗಡೆ ಸ್ವಲ್ಪ ಗಾಳಿಗೆ ಹಾಕೋಣ ಅಂತೇಳ್ಬಿಟ್ಟು ಹೊರಗಡೆ ತೆಗಿತಾ ಇದ್ದೆ. ಈ ಚಳಿಗಾಲದಲ್ಲಿ ಸೀಸನ್ ಸ್ಟಾರ್ಟ್ ಆದಾಗ ಸ್ವಲ್ಪ ದಿನ, ಮತ್ತು ಸೀಸನ್ ಎಂಡ್ ಆದಾಗ ಕೂಡ ಒಂದು ಸರಿ ಹೊರಗಡೆ ಗಾಳಿಗೆ ಅಥವಾ ಸ್ವಲ್ಪ ಒಂದು 10 ನಿಮಿಷ ಬಿಸಿಲಲ್ಲಿ ಹಾಕಿ ಎತ್ತಿಡೋದ್ರಿಂದ ಸ್ಮೆಲ್ಲು ಕೂಡ ಇರೋದಿಲ್ಲ. ಸೊ ಅದಕ್ಕೆ ಎಲ್ಲ ಕೂಡ ತೆಗೆದ್ಬಿಟ್ಟು ಒಂದು 10ರಿಂದ 15 ನಿಮಿಷ ಬಿಸಿಲಲ್ಲಿ ಒಣ ಹಾಕಿದ್ದೆ. ಅದಾದಮೇಲೆ ಡ್ಯಾಂಡ್ರಫ್ ಜಾಸ್ತಿ ಆಗಿತ್ತು, ಹಾಗೆ ಏರ್ ಫಾಲ್ ಕೂಡ ಜಾಸ್ತಿ ಆಗಿದೆ ಅಂತ ನಾನು ಆಲ್ರೆಡಿ ಹೇಳಿದೆ ನಿಮಗೆ. ಸೊ ಅದಕ್ಕೆ ಸ್ವಲ್ಪ ಆನಿಯನ್ ಮತ್ತು ಕರಿಬೇವ್ದು ಏರ್ ಪ್ಯಾಕ್ ಮಾಡೋಣ ಅಂದ್ಕೊಂಡ್ಬಿಟ್ಟು 2 ಕೂಡ ಸ್ವಲ್ಪ ನೀರು ಹಾಕಿ ರುಬ್ಬಿ ಪೇಸ್ಟ್ ಮಾಡಿಕೊಂಡು ತಲೆಗೆ ಹಚ್ಕೊಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬಾ ಏರ್ ಫಾಲ್ ಆಗ್ತಾಯಿದೆ, ಅದಕ್ಕೋಸ್ಕರ ಏರ್ ಪ್ಯಾಕ್ ಹಾಕ್ಕೊಳ್ಳೋಣ, ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಡ್ಯಾಂಡ್ರಫ್ ಇರಲಿಲ್ಲ, ಸ್ವಲ್ಪ ಡ್ಯಾಂಡ್ರಫ್ ಕೂಡ ಜಾಸ್ತಿ ಆಗಿದೆ. ಡೈರೆಕ್ಟ್ ನಾನು ಸ್ಕಾಲ್ಫಿಗೆ ಹಚ್ತಾ ಇದ್ದೀನಿ. ಸೊ ಹಚ್ಚಿ 1 ಅವರ್ ಆದಮೇಲೆ ನಾನು ವಾಶ್ ಮಾಡ್ಕೊಳ್ತೀನಿ. ಸೊ ಹಚ್ಕೊಂಡು ಸೊ ಧ್ವನಿಗೆ ಮಧ್ಯಾಹ್ನಕ್ಕೆ ಊಟಕ್ಕೆ ಅಂತೇಳ್ಬಿಟ್ಟು ಸ್ವೀಟ್ ಪೊಂಗಲ್ ಮಾಡೋಣ ಅಂತೇಳ್ಬಿಟ್ಟು 1 ಸ್ಪೂನ್ ತುಪ್ಪ ಹಾಕ್ಕೊಂಡು 2 ಸ್ಪೂನ್ ಹೆಸರುಬೇಳೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಒಂದು 4 ಸ್ಪೂನಷ್ಟು ಅಕ್ಕಿಯನ್ನು ತೊಳೆದ್ಬಿಟ್ಟು ವಾಶ್ ಮಾಡಿ ಇದ್ರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ 2 ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಬಿಟ್ಟು ಒಂದು 3 to 4 ವಿಷಲ್ಸ್ ಬೇಯಿಸ್ಕೊಳ್ತೀನಿ. ಸೊ ಅಕ್ಕಿ ಸ್ವಲ್ಪ ನೆನೆಸಿಟ್ಕೊಂಡು ಹಾಕಿದ್ರೆ ಇನ್ನೂ ಚೆನ್ನಾಗಿ ಬೆಂದಿರುತ್ತೆ. ಸೊ ನಾನೊಂದು 1/4 ಗಂಟೆ ನೆನೆಸಿದ್ದೆ ಅಷ್ಟೇ. ಸೊ ನೆನೆಸ್ಕೊಂಡಿರೋ ಅಕ್ಕಿನೇ ಹಾಕ್ಕೊಂಡಿದ್ದೀನಿ ನಾನು 4 ಸ್ಪೂನಷ್ಟು. ಸೊ ಇಲ್ಲಿಂದ 4 to 5 ವಿಷಲ್ಸ್ ತೊಗೊಂಡ್ರೆ ಇನ್ನೂ ಬೆಟರು, ಸ್ವಲ್ಪ ಚೆನ್ನಾಗಿ ಬೆಂದರೆ. ಸೊ ಅದನ್ನು ಬೇಯಿಸೋಕೆ ಇಟ್ಬಿಟ್ಟು ಬಟ್ಟೆ ಎಲ್ಲ ತೊಗೊಬಂದು ಮತ್ತೆ
ಆ್ಯಸ್ ಯೂಶ್ವಲ್ ಇಡ್ತಾ ಇದ್ದೀನಿ. ಸ್ವಲ್ಪ ಪೌಡರನ್ನು ಹಾಕ್ತಾ ಇದ್ದೀನಿ ಮಿಡಲಲ್ಲಿ, ಯಾಕಂದರೆ ಸ್ವಲ್ಪ ಸ್ಮೆಲ್ ಜಾಸ್ತಿ ಬಂದುಬಿಡುತ್ತೆ ಅದಕ್ಕೋಸ್ಕರ. ಸೊ ನೀಟಾಗಿ ಚೆನ್ನಾಗಿ ಸ್ವಲ್ಪ ಬಿಸಿಲಲ್ಲಿ ಒಂದು 15 ನಿಮಿಷ ಒಣಗಿಸಿದ್ದೆ. ಅದಾದಮೇಲೆ ಒಂದ್ರ ಮೇಲೆ ಒಂದು ಇಡುವಾಗ ಸ್ವಲ್ಪ ಸ್ವಲ್ಪ ಪೌಡರನ್ನು, ಪಾಂಡ್ಸ್ ಪೌಡರ್ ಹಾಕ್ಬಿಟ್ಟು ಸ್ಮೆಲ್ ಬರಬಾರ್ದು ಅಂತ ಆ ಥರ ಮಾಡಿ ಎತ್ತಿಡ್ತಾ ಇದ್ದೆ. ಇವಾಗ ಪೊಂಗಲ್ ಚೆನ್ನಾಗಿ 5 ವಿಷಲ್ಸ್ ತೊಗೊಂಡಿದ್ದೀನಿ. ಚೆನ್ನಾಗಿ ಸ್ಮ್ಯಾಶ್ ಆಗಿದೆ, ಚೆನ್ನಾಗಿ ಬೆಂದಿದೆ. ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದಕ್ಕೆ ಬೆಂದಿದೆ ಚೆನ್ನಾಗಿ. ಅದಾದಮೇಲೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಒಂದು 2 ನಿಮಿಷ ಕುದಿಸ್ತಿದ್ದೀನಿ. ಬೆಲ್ಲ ಸ್ವಲ್ಪ ಕರಗಲಿ ಅಂತ. ಬೆಲ್ಲದ ನೀರು ಹಾಕ್ಕೊಂಡು ಕೂಡ ನೀವು ಮಾಡ್ಕೋಬೋದು. ಅದಾದಮೇಲೆ ಒಂದು ಏಲಕ್ಕಿಯನ್ನು ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈ ಕಡೆ ಪ್ಯಾನಲ್ಲಿ ನಾನು 1 ಸ್ಪೂನ್ ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿಯನ್ನು ಫ್ರೈ ಮಾಡಿಬಿಟ್ಟು ಅದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಪೊಂಗಲ್ ರೆಡಿ ಆಗುತ್ತೆ. ಚೆನ್ನಾಗಿತ್ತು. ಸ್ವಲ್ಪ ಸ್ವೀಟ್ ಕಮ್ಮಿನೇ ಮಾಡಿದ್ದೆ, ಜಾಸ್ತಿ ಸ್ವೀಟ್ ಅದರೊಳಗೆ ತಿನ್ನಲ್ಲ ಅಂತ ಹೇಳ್ಬಿಟ್ಟು. ಸೊ ಸ್ವೀಟ್ ಮಕ್ಕಳು ಜಾಸ್ತಿ ತಿಂತಾರೆ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಹಾಲು ಬೇಕಂದರೆ, ತೆಂಗಿನಕಾಯಿ ಬೇಕಂದರೆ ಯಾವುದಾದ್ರೂ ಆ್ಯಡ್ ಮಾಡ್ಕೋಬೋದು. ಸೊ ನಾನೊಂದು ಸ್ವಲ್ಪ ಕೊನೆಗೆ ತಿನ್ನಿಸುವಾಗ ಬಿಸಿ ಹಾಲು ಹಾಕ್ಕೊಂಡು ತಿನ್ನಿಸಿದ್ದೆ. ಸೊ ಪೊಂಗಲ್ ರೆಡಿ ಆಯಿತು. ರೆಡಿ ಮಾಡಿಬಿಟ್ಟು ನಾನು ಸ್ನಾನ ಮಾಡಿಕೊಂಡು ಏರ್ ವಾಶ್ ಎಲ್ಲ ಮಾಡಿಕೊಂಡೆ. ಏರ್ ಪ್ಯಾಕ್ ಮಾಡ್ಕೊಂಡಿದ್ನಲ್ವ, ಎಲ್ಲ ನೀಟಾಗಿ ಏರ್ ವಾಶ್ ಮಾಡಿಬಿಟ್ಟು ಹೋಗಿ ಧ್ವನಿನ ಕರ್ಕೊಬಂದೆ. 1 ಆಗಿತ್ತು. ಬಂದು ಊಟ ಮಾಡಿಸಿ ಸ್ವಲ್ಪ ಹೊತ್ತು ಅವಳನ್ನ ಆಟ ಆಡಿಸ್ಕೊಂಡು ಅವಳನ್ನ ಮಲಗಿಸ್ಬಿಟ್ಟು, ಹಾಗೆ ನಾನು ರಾಗಿ ಮತ್ತು ಒಣಮೆಣ್ಸಿಕಾಯಿ ಎಲ್ಲ ಒಣ ಹಾಕಿದ್ದೆ. ರಾಗಿ ಹಿಟ್ಟು ಹಾಕ್ಸ್ಕೊಬರ್ಬೇಕಿತ್ತು ಮಿಲ್ಗೆ, ಅದಕ್ಕೆ ಸ್ವಲ್ಪ ರಾಗಿ ಒಣ ಹಾಕಿದ್ದೆ. ಮೆಣಸಿನ್ಕಾಯಿ ಸ್ವಲ್ಪ ಶೀತಗಾಲ ಅಲ್ವಾ, ಸೊ ಮೆತ್ತಗಾಗುತ್ತೆ ಮತ್ತು ಬೂಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಮಾಡಿ ಒಣಗಿಸ್ಬಿಟ್ಟು ಎತ್ತಿಟ್ಟೆ. ಅದಾದಮೇಲೆ ಧ್ವನಿನ ಎಬ್ಬರಿಸ್ಬಿಟ್ಟು ಧ್ವನಿಗೆ ಬ್ರೆಡ್ ಮತ್ತು ಜಾಮ್ ಸ್ನ್ಯಾಕ್ಸ್ ಕೊಟ್ಬಿಟ್ಟು ಹಾಲು ಕೊಟ್ಟೆ. ಅದಾದಮೇಲೆ ನಾನು ಟೀ ಕುಡಿದು ಡಿನ್ನರ್ಗೆ ಇವತ್ತು ಬೆಂಡೆಕಾಯಿ ಗೊಜ್ಜು ಮಾಡೋಣ ಅಂತೇಳ್ಬಿಟ್ಟು ಫ್ರೆಶ್ ಬೆಂಡೆಕಾಯಿ ಒಂದು 200 ಗ್ರಾಮ್ ಬೆಂಡೆಕಾಯಿ ತೊಗೊಂಡಿದ್ದೀನಿ. ಎಳೆ ಬೆಂಡೆಕಾಯಿ ಚೆನ್ನಾಗಿದ್ವು ಅಂತೇಳ್ಬಿಟ್ಟು ಬೆಂಡೆಕಾಯಿ ಗೊಜ್ಜು ಮಾಡೋಣ ಅಂತೇಳಿ ನೀಟಾಗೆಲ್ಲ ವಾಶ್ ಮಾಡಿ ಒಣಗಿಸ್ಕೋಬೇಕು, ಸ್ವಲ್ಪ ಡ್ರೈ ಮಾಡ್ಕೋಬೇಕು. ನೀರು ಥರ ಇದ್ದರೆ ನಾವು ಹೆಚ್ಚುವಾಗಲೇ ಲೊಳೆ ಆಗಿಬಿಡುತ್ತೆ. ಸೊ ಒಣಗಿಸ್ಕೊಂಡ್ಬಿಟ್ಟು ನೀರು ಇರದೇ ಇರೋ ಥರ ತೊಳ್ಕೊಂಡಾದ್ಮೇಲೆ ಒಂದು ಬಟ್ಟೆನಲ್ಲಿ ಒರೆಸ್ಕೊಳ್ಳಿ. ಇಲ್ಲಾಂದರೆ ಬೇಗನೆ ತೊಳೆದ್ಬಿಟ್ರೆ ನೀರೆಲ್ಲ ಎಳ್ಕೊಂಡಿರುತ್ತೆ. ಆವಾಗ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಪ್ಯಾನಲ್ಲಿ ಆಯಿಲ್ ಹಾಕ್ಬಿಟ್ಟು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಡ್ರೈ ಬೇಕಂದರೆ ಡ್ರೈ ಫ್ರೈ ಕೂಡ ಮಾಡ್ಕೋಬೋದು, ಆಯಿಲ್ ಹಾಕ್ಕೊಂಡು ಕೂಡ ಫ್ರೈ ಮಾಡ್ಕೋಬೋದು. ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಒಂದು 15ರಿಂದ 20 ನಿಮಿಷ ಬೇಕು ಚೆನ್ನಾಗಿ ಫ್ರೈ ಆಗೋದಕ್ಕೆ. ಅದಾದಮೇಲೆ ಒಂದು ಜಾರ್ಗೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಟೊಮೊಟೊ ಆ್ಯಡ್ ಮಾಡಿಕೊಂಡು ರುಬ್ಕೊಳ್ತಾ ಇದ್ದೀನಿ. ಸೊ ನೀಟಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಒಂದು ಪ್ಯಾನ್ಗೆ ಆಯಿಲ್ ಹಾಕ್ಕೊಂಡಿದ್ದೀನಿ. ಒಂದು 4ರಿಂದ 5 ಟೀ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಜೀರಿಗೆ, ಸಾಸಿವೆ ಹಾಕ್ಕೊಂಡಿದ್ದೀನಿ. ಹಾಗೆ ಕರಿಬೇವು ಹಾಕ್ಕೊಂಡಿದ್ದೀನಿ. ಒಂದು 2ರಿಂದ 3 ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಆನಿಯನ್ ಸ್ವಲ್ಪ ಫ್ರೈ ಆಗಿದ್ಮೇಲೆ ರುಬ್ಕೊಂಡಿರುವಂಥ ಟೊಮೊಟೊ ಪೇಸ್ಟ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಇದು ಹಸಿ ವಾಸನೆ ಹೋಗೋವರೆಗೂ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ತೀನಿ ನಾನು. ಸ್ವಲ್ಪ ಫ್ರೈ ಮಾಡ್ಕೊಂಡಾದಮೇಲೆ ಸ್ವಲ್ಪ ಧನಿಯಾ ಪೌಡರು, ಗರಂ ಮಸಾಲ ಪೌಡರು, ಸಾಲ್ಟು, ಚಿಲ್ಲಿ ಪೌಡರ್ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಎಲ್ಲದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾನು ಚೆನ್ನಾಗಿ ಬೀಟ್ ಮಾಡ್ಕೊಂಡಿರೋ ಅಂಥದ್ದು ಮೊಸರು ಹಾಕ್ಕೊಂಡಿದ್ದೀನಿ. 1 ಕಪ್ ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಒಂದು ಜಾಮೂನ್ ಬಟ್ಲಷ್ಟು 1 ಬಟ್ಲಷ್ಟು ಮೊಸರು ಹಾಕ್ಕೊಂಡಿದ್ದೀನಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಜಸ್ಟ್ 1 ನಿಮಿಷ ಹಾಗೆ ಬಾಡಿಸ್ಕೊಂಡು ಅದಾದಮೇಲೆ ಫ್ರೈ ಮಾಡ್ಕೊಂಡಿರೋ ಅಂಥ ಬೆಂಡೆಕಾಯಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಮತ್ತೆ ಈಗೇನು 1-2 ನಿಮಿಷ ಬಾಡಿಸ್ಕೋಬೇಕು. ಅದಾದಮೇಲೆ ಬೆಂಡೆಕಾಯಿ ಗೊಜ್ಜು ರೆಡಿ ಆಗುತ್ತೆ. ಸೊ ಬೆಂಡೆಕಾಯಿ ಗೊಜ್ಜು ತುಂಬ ವೆರೈಟಿ ಟೈಪ್ಸಲ್ಲೂ ಕೂಡ ಮಾಡ್ಬೋದು. ಸೊ ಒಮ್ಮೆ ಮಾಡಿಲ್ಲ ಅಂದರೆ ಈ ಥರ ಟ್ರೈ ಮಾಡಿ ನೋಡಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಕೊನೆಗೆ ಫಿನಿಶಿಂಗಲ್ಲಿ ನಾನು
ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಫಿನಿಶಿಂಗ್ ಮಾಡಿಕೊಂಡೆ. ಚಪಾತಿಗೆ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ, ಪೂರಿಗೂ ಕೂಡ ಕಾಂಬಿನೇಷನ್ ಆಗುತ್ತೆ, ರೊಟ್ಟಿಗೂ ಕೂಡ ಕಾಂಬಿನೇಷನ್ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಈಗ ಚಪಾತಿ ಮಾಡೋದಕ್ಕೆ ಸ್ವಲ್ಪ ಸ್ಪೆಷಲಾಗಿ ಚಪಾತಿ ಮಾಡೋಣ ಅಂತ ಅಂದ್ಕೊಂಡ್ಬಿಟ್ಟು 1.5 ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಸೋಂಪು ಕಾಳು, ಜೀರಿಗೆ ಮತ್ತು ಕಸೂರಿ ಮೇಥಿ, ಉಪ್ಪು, ಚಿಲ್ಲಿ ಪೌಡರು, ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಸ್ವಲ್ಪ ಧನಿಯಾ ಪೌಡರನ್ನು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕೊರಿಯಾಂಡರ್ ಲೀವ್ಸ್ ಹಾಕ್ಕೊಂಡು ಎಗೇನ್ ಮಿಕ್ಸ್ ಮಾಡಿಕೊಂಡು ಎಷ್ಟು ನೀರು ಬೇಕೋ ನೋಡಿಕೊಂಡು ಚಪಾತಿ ಅದಕ್ಕೆ ಕಲಿಸ್ಕೊಳ್ಳಿ. ಸೊ ಚಪಾತಿ ಮಾಡಬೇಕು ಅಂತಂದರೆ ನಮ್ಮ ಧ್ವನಿ ಬಿಡೋದೇ ಇಲ್ಲ. ಸೊ ಎಲ್ಲ ಚಪಾತಿ ಮಾಡೋದು, ರೊಟ್ಟಿ ಮಾಡೋದು ದೊಡ್ಡ ಟಾಸ್ಕ್ ನನಗೆ. ಸೊ ಅವಳು ನಾನು ಮಾಡ್ತೀನಿ ಅಂತ ಎಲ್ಲ ಯಾವಾಗಲೂ ಕೈ ಇಡ್ತಾನೇ ಇರ್ತಾಳೆ. ಎಲ್ಲ ನೀಟಾಗಿ ಕಲಿಸ್ಕೊಂಡು ಆದಮೇಲೆ ಕೊನೆಗೆ ಸ್ವಲ್ಪ ಆಯಿಲ್ ಹಾಕಿ ಗ್ರೀಸ್ ಮಾಡಿ ಬಿಡ್ತೀನಿ. ನಾನು ಚೆನ್ನಾಗಿ ನಾದ್ಕೊಳ್ಳೋದಿಲ್ಲ ಇವಾಗ. ಜಸ್ಟ್ ಆಯಿಲ್ ಹಾಕಿ ಗ್ರೀಸ್ ಮಾಡಿ ಬಿಟ್ಬಿಡ್ತೀನಿ ಒಂದು 10ರಿಂದ 15 ನಿಮಿಷ. 15 ನಿಮಿಷ ಆದಮೇಲೆ ನೀವು ಈಸಿ ಆಗುತ್ತೆ ಚೆನ್ನಾಗಿ ನಾದ್ಕೊಳ್ಳೋದಕ್ಕೆ. ಹಾಗೆ ಮುಚ್ಚಿ ಎತ್ತಿಟ್ಟು ಒಂದು 15 ನಿಮಿಷ ಆದಮೇಲೆ ಈಗ ಆರಾಮಾಗಿ ಸ್ವಲ್ಪ ಆಯಿಲೆಲ್ಲ ಗ್ರೀಸ್ ಮಾಡಿರ್ತೀವಲ್ಲ, ಆಯಿಲ್ ಸ್ವಲ್ಪ ತೊಗೊಂಡಿರುತ್ತೆ. ಇವಾಗ ಆರಾಮಾಗಿ ನೀವು ಬೇಗನೂ ಕೂಡ ಆಗುತ್ತೆ ನಾದೋದು. ಯಾವಾಗಲೂ ಕೂಡ ಹಾಗೆ ಮಾಡಿ. ನೀವು ಚಪಾತಿ ಹಿಟ್ಟು ಕಲಸುವಾಗನ ಚೆನ್ನಾಗಿ ನಾದಿಟ್ಬಿಟ್ಟು ಇಡೋದಕ್ಕಿಂತ, ಅಷ್ಟೊಂದು ಸ್ಟ್ರೆಸ್ ತೊಗೊಳೋದಕ್ಕಿಂತ ಫಸ್ಟ್ ಹಾಗೆ ಕಲಸಿ ಇಡಿ, ಆಯಿಲ್ ಸ್ವಲ್ಪ ಗ್ರೀಸ್ ಮಾಡಿ. ಅದಾದಮೇಲೆ ರೆಸ್ಟಲ್ಲಿ ಬಿಟ್ಟಾದಮೇಲೆ ನೀವು ಹೊಸಿಯುವಾಗ ಚೆನ್ನಾಗಿ ನಾದ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಇನ್ನೂ ಕೂಡ. ಸೊ ಇವಾಗ ರೆಡಿ ಆಗಿದೆ. ಈಗ ಚಪಾತಿಯನ್ನು ಹೊಸ್ಕೊಳ್ತಾ ಇದ್ದೀನಿ. ಚಪಾತಿ ಎಲ್ಲ ಉಜ್ಕೊಂಡು ರೆಡಿ ಆಗಿದೆ. ಈಗ ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಚಪಾತಿಯನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ನಾನು ಆಯಿಲ್ ಹಾಕ್ಕೊಳ್ತಾ ಇಲ್ಲ, ಆಯಿಲ್ ಬೇಕಂದರೆ ನೀವು ಯೂಸ್ ಮಾಡ್ಕೊಳ್ಳಿ. ಎರಡು ಕಡೆ ಫ್ಲಿಪ್ ಮಾಡಿಬಿಟ್ಟು ನೀಟಾಗಿ ಬೇಯಿಸ್ಕೊಂಡ್ರೆ ಚಪಾತಿ ರೆಡಿ ಆಯಿತು. ಹೆಲ್ದಿಯಾಗಿರುವಂಥ ಡಿನ್ನರ್ ರೆಡಿಯಾಗಿದೆ. ಚಪಾತಿ ಜೊತೆಗೆ ಬೆಂಡೆಕಾಯಿ ಗೊಜ್ಜು ರೆಡಿಯಾಗಿದೆ. ತುಂಬ ಚೆನ್ನಾಗಿದೆ. ಸೊ ನೀವು ಒಮ್ಮೆ ಬೇಕಂದರೆ ಇಂಟ್ರೆಸ್ಟ್ ಇದ್ದರೆ ಟ್ರೈ ಮಾಡಿ ನೋಡ್ಬೋದು. ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನಮ್ಮ ಮನೆಯವ್ರು ಬಂದಿದ್ದು ತುಂಬ ಲೇಟ್ ಆಯಿತು. ಅವ್ರಿಗಿಂತ ಮುಂಚೆ ನಾವು ಊಟ ಮಾಡ್ಕೊಂಡ್ವಿ. ಅದಾದಮೇಲೆ ಬಂದ ಮೇಲೆ ಅವ್ರ ಅಪ್ಪಾಜಿ ಜೊತೆಗೆ ಬನ್ನಿ ಊಟ ಮಾಡು ಅಂದರೆ ಅವ್ರ ಅಪ್ಪಾಜಿ ಏನೇ ತಿನ್ನಿಸ್ತಾ ಇದ್ಲು. ಯಾಕಂದರೆ ಅವಳದು ಊಟ ಆಗಿತ್ತು ಅದಕ್ಕೋಸ್ಕರ. ಅದಾದಮೇಲೆ ನಾನು ಅವ್ರದ್ದಿಬ್ಬರದ್ದು ವೀಡಿಯೋ ಮಾಡ್ತಿದ್ದು ನೋಡಿ ನಾನು ವೀಡಿಯೋ ಮಾಡ್ತೀನಿ ಅಂತೇಳಿ ಅವರ ಪಪ್ಪ ಮೊಬೈಲ್ ಇಟ್ಕೊಂಡು ವೀಡಿಯೋ ಮಾಡ್ತಾ ಇದ್ದಾಳೆ. Bye. Good night. Good night. I hope you all like the videos. Thank you for watching.